ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು. ಸೊ ಸರ್ಪ್ರೈಸ್ ಆಗಿ ಪ್ಲಾನ್ ಮಾಡಿದ್ದೆ. ಎಲ್ಲ ಕರೆಕ್ಟಾಗಿ ನಡೀತಿತ್ತು, ಬಟ್ ವಿಡಿಯೋ ಮಾಡಕ್ ಮಾತ್ರ ಯಾರು ಇದ್ದಿಲ್ಲ. ಹಲೋ. ಸರಿ ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡಕ್ಕೆ ಎಲ್ಲ ಮಚ್ಚಕ್ಕಿದ ಐಟಮ್ಗಳೆಲ್ಲ ಎತ್ತಾ ಇದ್ದೆ. ನಾನು ನೋಡ್ಬಾರ್ದು ಅಂತ ಸೀರಿಯಸ್ ಆಗಿದ್ದೆ. ಬ್ಲಾಸ್ಟರ್ನ ಕೈಯಲ್ಲಿ ಎತ್ಕೊಂಡೆ. ಅಯ್ಯೋ ಇದು ಹೊಡಿಯೋವಾಗ ಯಾರು ಮಾಡಲ್ಲ ಅಂತ ಹೇಳ್ಬಿಟ್ಟು ಫೋನ್ ಕೆಳಗಡೆ ಬಿಟ್ಟು ನಾನೇ ಹೊಡಿಯೋಕೆ ಹೋದೆ. ತಿರುಪಕ್ಕೆ ಆಗ್ತಾ ಇಲ್ಲ, ಇದು ನನ್ನ ಕೈಯಲ್ಲಿ ನೋಡ್ಬಿಟ್ಟ ಅವನು. What a unexpected incident! ಸರಿ ನೋಡ್ದ ಅಂತ ಹೇಳಿ ಮತ್ತೆ ಅವನಿಗೆ ಹ್ಯಾಪಿ ಬರ್ಡೇ ವಿಶ್ ಮಾಡಿ ಕೇಕ್ ತಗೊಬಂದು ಕೇಕ್ ಕಟ್ ಮಾಡಕ್ಕೆ ರೆಡಿ ಮಾಡಿದೆ. ಮೈ ಮಾಮ ಬರ್ಡೇ ಕೇಕ್. ಸರಿ ಕೇಕ್ ತಗೊಬಂದು ಇಟ್ಮೇಲೆ ಕೇಕ್ ಕಟ್ ಮಾಡೋಣ ಅಂತ ಕೆಂಡಲ್ ಎಲ್ಲ ಅನ್ಸಿದ್ರು. ಅನ್ಸ್ಬಿಟ್ಟು ನಿಧಾನಕ್ಕೆ ಹೋಗ್ತಾರೆ ಅಂತ ನೋಡಿದ್ರೆ 2 ಒಂದೇ ಸರಿ ಹೋಗ್ಬಿಟ್ರು. ನನ್ಗೆ ಹಂಗೆ ಹಾರ್ಟ್ ಬ್ರೇಕ್ ಆಗೋಯ್ತು. ಇದನ್ನ ಪ್ರಮಾಣ ಇದು ಕೂಡ ಪೆಸಲೈಟ್ ಒಂದಿರಕ್ಕೆ ಕೂಮಡ. ಯಾಕಂದ್ರೆ ನಾನು ಹ್ಯಾಪಿ ಬರ್ಡೇ ಸಾಂಗ್ ಆಡ್ತಾ ಇದ್ದೆ. ನನ್ ಸಾಂಗ್ ಹಾಡ್ ಮುಗಿಸಿಷ್ಟೊತ್ತಿಗೆ ಅವ್ರು ಉಫ್ ಅಂತ ಅಂದ್ಬಿಟ್ರು. ಸರಿ ಹೋದ್ರೆ ಹೋಗ್ಲಿ ತಗೊಳ್ಳಿ ಅಂತ ಹೇಳಿ ಕೇಕ್ ಕಟ್ ಮಾಡಕ್ ಹೇಳ್ದೆ. ಮತ್ತೆ ನಾನು ಹೊಡಿಯಕ್ಕಾಗ್ದಿರೋ ಬ್ಲಾಸ್ಟರ್ನ ಇವ್ರು ಎತ್ಕೊಂಡು ಬ್ಲಾಸ್ಟ್ ಮಾಡ್ತೀನಿ ಇರು ಅಂತ ಹೇಳಿ ನನಗೆ ಭಯಗಿಸ್ತಾ ಇದ್ರು. ನಂಗೆ ಫುಲ್ಲು ಬೇಜಾರಾಗೋಯ್ತು. ನಾನು ಹೊಡಿಯಕ್ಕೆ ಆಗಿಲ್ಲ ಅದನ್ನ. ಮತ್ತೆ ಇನ್ನೊಂದು ಸರ್ಪ್ರೈಸ್ ಇತ್ತು, ಅದನ್ನು ಬೆಡ್ ಕೆಳಗಡೆ ಮಚ್ಚಿಕ್ಕಿದ್ದೆ. ಅದನ್ನು ಎತ್ತು ಸರ್ಪ್ರೈಸ್ ಅಂತ ಕೊಟ್ಟೆ. ಹ್ಯಾಪಿ ಬರ್ಡೇ ಅಂತ ಹೇಳ್ಬಿಟ್ಟು. ಇದೆ ಸರ್ಪ್ರೈಸ್. ನೋಡಿ ಹಿಂಗಿದೆ ಫೋಟೋ ನಮ್ಮಿಬ್ಬರದು. ಇದು ನನಗೆ ತುಂಬಾ ಇಷ್ಟ, ಅವ್ರಿಗೂ ಇಷ್ಟ, ಅದಕ್ಕೆ. ಆದ್ರೆ ಲಾಸ್ಟ್ ಒಂದು ಹೇಳ್ಬಿಟ್ರು, ನೀನ್ ಈ ತರ ಫೋಟೋ ಫ್ರೇಮ್ ಮಾಡಿಸ್ತೀಯ ಅಂತ ಹೇಳಿದ್ರೆ ನಾನು ಚೆನ್ನಾಗಿರೋ ಫೋಟೋ ಕೊಡ್ತಾ ಇದ್ದೆ ತಾನೆ ಅಂತ. ಅವಾಗ ಶೆಟ್ ಅಂತ ಅನ್ಸ್ಬಿಡ್ತು ನನಗೆ.